ಇನ್ನು ಪಾಕಿಸ್ತಾನಕ್ಕೆ ಡ್ರೋನ್ ಬೆಂಬಲ ಕೊಟ್ಟಿದೆ ಟರ್ಕಿ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಸೊ ಹಾಗಾಗಿ ಡ್ರೋನ್ ಜೊತೆ ಮಿಲಿಟರಿ ಸಹಾಯವನ್ನು ಕೂಡ ಟರ್ಕಿ ಕೊಟ್ಟಿತ್ತು. ಭಾರತದ ದಾಳಿಗೆ ಇಬ್ಬರು ಟರ್ಕಿ ಡ್ರೋನ್ ಆಪರೇಟರ್ಗಳು ಕೂಡ ಬಲಿಯಾಗಿದ್ದರು. ಇದು ಅಪ್ಡೇಟ್ ಇನ್ಫಾರ್ಮೇಷನ್. ಭಾರತಕ್ಕೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನೇ ಕೊಡ್ತು, ಡ್ರೋನ್ಗಳನ್ನು ಕಳಿಸ್ಕೊಡ್ತು, ಮಿಲಿಟರಿ ಸಹಾಯವನ್ನು ಕೂಡ ಕೊಟ್ಟಿತ್ತು. ನಮ್ಮ ದಾಳಿಗೆ ಟರ್ಕಿಯ ಇಬ್ಬರು ಡ್ರೋನ್ ಆಪರೇಟರ್ಗಳು ಸತ್ತಿದ್ದಾರೆ. ಅದಕ್ಕೆ ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್. ಯಾಕೆ ಅಂದರೆ ಶತ್ರು ರಾಷ್ಟ್ರಗಳಿಗೆ ಸಪೋರ್ಟ್ ಕೊಟ್ಟವರು ಕೂಡ ಶತ್ರುಗಳೇ. ನಮ್ಮ ಭಾರತೀಯರು ಅಪಾರ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಆ ದೇಶಕ್ಕೆ ಪ್ರವಾಸಕ್ಕೆ ಹೋದರೆ ನಾವು ಇಲ್ಲಿ ದುಡ್ದಿರೋ ದುಡ್ಡನ್ನು ಶತ್ರು ರಾಷ್ಟ್ರಕ್ಕೆ ತಗೊಂಡೋಗಿ ಕೊಟ್ಟಂಗೆ ಅದು. ಹಾಗಾಗಿ ನೀವು ಅದನ್ನು ಬಾಯ್ಕಾಟ್ ಮಾಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಪಾಕಿಸ್ತಾನಕ್ಕೆ ಡ್ರೋನ್ ಬೆಂಬಲವನ್ನು ಟರ್ಕಿ ಕೊಟ್ಟಿತ್ತು. ಹಾಗೆ ನೋಡೋಕ್ಕೋದ್ರೆ 2024ರಲ್ಲಿ ದೊಡ್ಡ ಮಟ್ಟದ ಭೂಕಂಪ ಆದಾಗ ಟರ್ಕಿನಲ್ಲಿ ಮೊದಲು ಸಹಾಯ ಮಾಡಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಅಪಾರ ಪ್ರಮಾಣದ ಮೆಡಿಸಿನ್ಸು, ಆಹಾರ ಸಾಮಗ್ರಿಗಳು ಎಲ್ಲವನ್ನು ಕೊಟ್ಟು ಕಳಿಸಿತ್ತು. ಅದನ್ನು ಮರೆತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ಟರ್ಕಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಟರ್ಕಿ ಭಾರತಕ್ಕೆ ಕೇವಲ ಡ್ರೋನ್ ಅಷ್ಟೇ ಅಲ್ಲ, ಮಿಲಿಟರಿ ಸಹಾಯವನ್ನು ಮಾಡಿತ್ತು, ಹಣಕಾಸಿನ ಸಹಾಯವನ್ನು ಮಾಡಿದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಭಾರತ ಟರ್ಕಿಯ ವಿರುದ್ಧ ಹೇಗೆ ನಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ್, ನೋಡಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತೋ, ಈಗ ಆ ಒಂದು ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಭಾರತವು ಕೂಡ ಇದರ ಅಂದಾಜನ್ನು ಮಾಡಿರಲಿಲ್ಲ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಭಾರತ ಟರ್ಕಿಯ ಸಂಬಂಧ ಕೂಡ ಅಷ್ಟು ಚೆನ್ನಾಗಿತ್ತು. ಟರ್ಕಿ ಹಿಂದೆ ಸಂಕಷ್ಟದಲ್ಲಿದ್ದಾಗ, ಭೂಕಂಪ ಆದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಹಾಯದ ಹಸ್ತವನ್ನು ಕೂಡ ಭಾರತ ಕೊಡುವಂಥ ಕೆಲಸ ಕೂಡ ಮಾಡಿತ್ತು. ಸೊ ಹೀಗಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ಟರ್ಕಿ ನಿಲ್ಲದೇ ಇರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಮಾಡಲಾಗಿತ್ತು. ಆದರೆ ಈಗ ಅಂತಿಮವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಟರ್ಕಿ ಮಾಡಿತ್ತು. ಕೇವಲ ಬೆಂಬಲ ಅಂತಲ್ಲ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ನೀಡುವಂಥ ಕೆಲಸಗಳು ಕೂಡ ಆಗಿತ್ತು. ಮುಖ್ಯವಾಗಿ ಡ್ರೋನ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಆರ್ಮಿ ಎಕ್ವಿಪ್ಮೆಂಟ್ಗಳಾಗಿರ್ಬೋದು, ಹಣಕಾಸಿನ ಸಹಾಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ನೆರವುಗಳನ್ನ ಕೊಡಲಾಗಿತ್ತು. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಟರ್ಕಿಯಿಂದ ಬಹಳ ದೊಡ್ಡ ದೊಡ್ಡ ಯುದ್ಧ ಅಂದರೆ ಏನು ಸೇನಾ ವಿಮಾನಗಳು, ಕಾರ್ಗೋ ವಿಮಾನಗಳೇನು ಬರ್ತವೆ, ಅವುಗಳ ಮೂಲಕ ಸಾಕಷ್ಟು ಸೇನಾ ಸಾಮಗ್ರಿಗಳನ್ನು ತಂದು ಪಾಕಿಸ್ತಾನಕ್ಕೆ ಕೊಡುವಂಥ ಕೆಲಸವನ್ನು ಕೂಡ ಟರ್ಕಿ ಮಾಡಿತ್ತು. ಆ ಮೂಲಕ ಭಾರತದ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸುವಂಥ ಕೆಲಸ ಕೂಡ ಮಾಡಿತ್ತು. ಸೊ ಇದರ ಬೆನ್ನಲ್ಲೇ ಈಗ ಭಾರತದಲ್ಲೂ ಕೂಡ ಒಂದು ಅಭಿಯಾನ ನಡೀತಾ ಇರುವಂಥದ್ದು, ಟರ್ಕಿಯನ್ನು ಬಾಯ್ಕಾಟ್ ಮಾಡಬೇಕು, ಅಲ್ಲಿ ಯಾವುದೇ ರೀತಿಯಾದಂಥ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಸಹಕಾರ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರಾಜತಾಂತ್ರಿಕ ನಡೆಗಳನ್ನು ಟರ್ಕಿಯ ವಿರುದ್ಧ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ.